ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಮ್ಮ ಫ್ಯಾಮ್ಲಿಯವರು ಎಲ್ಲರೂ ಆಲ್ಮೋಸ್ಟ್ ಸೇರಿದ್ದೀವಿ. ಯಾಕಪ್ಪ ಅಂತಂದರೆ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಅಕಸ್ಮಾತ್ ಗೊತ್ತಾಗದೇ ಇರೋರಿಗೆ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ಅಕ್ಕನ ಮಗಳದು ಹೊಸ್ಕೆ ಇತ್ತು, ಅಂದರೆ ನನ್ನ ಕಸಿನ್ ಸಿಸ್ಟರ್ ಮಗಳದು ಹೊಸ್ಕೆ ಇತ್ತು. ಸೊ ಹೊಸ್ಕೆಗೆ ಬೇಕಾಗಿರೋಂಥ ಉಂಡೆಗಳು, ತಿಂಡಿಗಳು, ಈ ಹೊಸ್ಕೆ ಐಟಮ್ಸ್ ಎಲ್ಲ ಏನಿದೆ ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಈ ಉಂಡೆಗಳು ಅಥವಾ ಈ ಥರ ಹೊಸ್ಕೆ ಐಟಮ್ಸ್ ಎಲ್ಲ ಮಾಡಬೇಕಾದ್ರೆ ಒಬ್ಬರು ಇಬ್ಬರು ಕೈಯಲ್ಲೆಲ್ಲ ಮಾಡೋಕ್ಕಾಗಲ್ಲ. ಸೊ ಗ್ಯಾಂಗ್ ಇರಲೇಬೇಕು. ನಮ್ಮ ಫ್ಯಾಮ್ಲಿನಲ್ಲಿ ಗ್ಯಾಂಗ್ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವ, ನೀವು ನೋಡಿರ್ತೀರ. ಸೊ ಎಲ್ಲರೂ ಸೇರಿ ಉಂಡೆ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಬೆಳಗ್ಗೆ ಅರೌಂಡ್ 10 o'clock ಅಷ್ಟೊತ್ತಿಗೆ ಶುರು ಮಾಡಿದ್ವಿ. ರಾತ್ರಿ 10-10:30ವರೆಗೂ ಮುಗೀತು. ಇನ್ನೂ ಒಂದಷ್ಟು ಖಾರ ಐಟಮ್ಸ್ ಎಲ್ಲ ಇತ್ತು, ಅದನ್ನು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಉಂಡೆ ಅಂದರೆ ಪುರಿ ಉಂಡೆ, ಕಡಲೆ ಉಂಡೆ, ಕಡಲೆ ಪಪ್ಪಿನ ಉಂಡೆ, ಹಾಗೆ ಪುರಿ ಉಂಡೆ, ಕರ್ಜಿಕಾಯಿ, ಕಜ್ಜಾಯ, ರವೆ ಉಂಡೆ, ಈ ಐಟಮ್ಸ್ ಸ್ವೀಟ್ ಐಟಮ್ಸ್ ಮಾತ್ರನೇ ಇವತ್ತು ಮಾಡ್ಕೊಂಡಿತ್ತು. ಖಾರ ಐಟಮ್ಸ್ ಎಲ್ಲ ನೆಕ್ಸ್ಟ್ ದಿನ ಮಾಡೋಣ ಅಂತ ಹೇಳಿ ಸುಮ್ಮನಾದ್ವಿ. ನಾವಿಲ್ಲಿ ಕರ್ಜಿಕಾಯಿ ಮಾಡ್ತಾಯಿದ್ರೆ ಈ ಹುಡುಗರು ನಾವು ಮಾಡ್ತೀವಿ ಅಂದ್ಕೊಂಡು ಬಂದುಬಿಟ್ಟು ನೋಡಿ ಯಾವ ರೀತಿ ಅವರು ಮಾಡ್ತಾಯಿದ್ದಾರೆ. ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಇವರು ಅಂತಂದರೆ, ಇವರಿಲ್ಲ ಅಂದರೆ ನಮ್ಮ ಮನೇಲಿ ಏನೂ ಕೆಲಸ ಆಗೋಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಐಟಮ್ಸ್ ಮಾಡಿಕೊಂಡು ಒಂದೊಂದು ಕೆಲಸದಲ್ಲಿ ಮಾಡ್ಕೊತಾ ಇದ್ವಿ. ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ಹೊಸ್ಕೆ ಹಾಕಬೇಕಾಗಿತ್ತು. ಅಂದರೆ ವೈಟ್ ಸ್ಯಾರಿನಲ್ಲಿ ಫಸ್ಟು ಗುಡಿಸ್ಲೆಲ್ಲ ಕಟ್ಟಿ ಹೊಸ್ಕೆ ಹಾಕ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಈ ರೀತಿ ಕಲರ್ ಸೀರೆ, ಅಂದರೆ ಬೇರೆ ಕಲರ್ ರೇಷ್ಮೆ ಸೀರೆನಲ್ಲಿ ಇನ್ನೊಂದು ಸತಿ ಹೊಸ್ಕೆ ಹಾಕ್ತೀವಿ. ಇದಾದಮೇಲೆ 3ನೇ ಸತಿ ಲಾಸ್ಟ್ಗೆ ದೊಡ್ಡ ಹೊಸ್ಕೆ ಅಂತ ಹೇಳ್ತಾರೆ, ಅದನ್ನು ಹಾಕಿಬಿಟ್ಟು ಮನೆಯೊಳಗಡೆ ಮಾರನೇ ದಿನ ಕರ್ಕೊಳ್ಳೋದು. ಈ ರೀತಿ 3 ಸತಿ ಹೊಸ್ಕೆ ಹಾಕಬೇಕು. ನಿಮ್ಮನೆ ಕಡೆ ಹೀಗೆ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಮಾಡೋದು ಏನಕ್ಕೆ, ಇದನ್ನು ಪ್ರಚಾರ ಕೊಟ್ಕೊಳ್ಳೋಕೆ ಆಗುತ್ತೆ ಹಾಗೆ ಹಿಂಗೆ ಅಂತ ಹೇಳ್ಬೋದು. ಬಟ್ ಕೆಲವ್ರಿಗೆ ಆಸೆ ಇರುತ್ತಲ್ಲೋ, ಇರೋದು ಒಬ್ಬಳೇ ಮಗಳು, ಅವಳಿಗೆ ಮಾಡೋ ಶಾಸ್ತ್ರಗಳೆಲ್ಲ ಮಾಡಲೇಬೇಕು ಅನ್ನೋದು ರೀತಿ. ಹಾಗೆ ಇವರು ಕೂಡ ಮಾಡ್ತಿದ್ದಾರೆ. ಇದೆಲ್ಲ ಸಿಂಪಲಾಗೆ ಮಾಡ್ಕೊಂಡ್ವಿ, ಇದಕ್ಕೆಲ್ಲ ಯಾರನ್ನೂ ಹೇಳೋಕ್ಕೆ ಹೋಗಿಲ್ಲ. ಬರೀ ಅಕ್ಕಪಕ್ಕದ ಮನೆಯವ್ರನ್ನ ಮಾತ್ರ ಕರೆದು ಕುಂಕುಮಕ್ಕೆ ಹೇಳಿ ಈ ರೀತಿ ಮಗುಗೆ ರೆಡಿ ಮಾಡಿ ಸ್ನಾನ ಮಾಡಿಸಿ ಮಡಿನಲ್ಲಿ ರೆಡಿ ಮಾಡಿ ಕೂರಿಸಿ ಪೂಜೆಗೆ ಅರ್ಶಿನ ಕುಂಕುಮ ಇಟ್ಟು ಮಗುಗೆ ಈ ರೀತಿ ಗುಡಿಸ್ಲೊಳಗಡೆಯಿಂದ ದಾಟಿಸ್ಕೊಂಡು ಗುಡಿಸ್ಲೊಳಗಡೆ ಕೂರಿಸೋ ಕಾರ್ಯಕ್ರಮ 3 ಸತಿ ಮಾಡಬೇಕು. ಇದು ಮಾಡಿದ್ಮೇಲೆ ಮನೆ ಹೊಸಲಿಗೆ ಪೂಜೆ ಮಾಡಿಸ್ಕೊಂಡು ಮನೆ ಒಳಗಡೆ ಕರ್ಕೊಳ್ತೀವಿ. ಅದಾದಮೇಲೆ ಹೊರಗಡೆ ಒಂದು ಸತಿ ಹೊಸ್ಕೆ ಹಾಕಿ ಕೂರಿಸ್ತೀವಿ ಮಗುನ. ಜಾಸ್ತಿ ಗ್ರ್ಯಾಂಡಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಸ್ವಂತದವ್ರು ಯಾರಿದ್ದಾರೆ ಅವ್ರನ್ನ ಮಾತ್ರ ಕರೆಸಿ ನಾವು ಫಂಕ್ಷನ್ ಮಾಡ್ಕೊಂಡಿದ್ದು. ಯಾವ ಚೌಲ್ಟ್ರಿನಲ್ಲಿ ಅಥವಾ ಕನ್ವೆನ್ಷನ್ ಹಾಲಲ್ಲಿ ಎಲ್ಲ ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಿಲ್ಲ. ಬಟ್ ನಾವು ಮಾಡೋ ಶಾಸ್ತ್ರಗಳೆಲ್ಲ ಮಾಡಿದ್ವಿ. ಮನೆ ಹತ್ರನೇ ಜಾಗ ಇದ್ದಿದ್ದರಿಂದ ಮನೆ ಹತ್ರನೇ ಡೆಕೋರೇಟ್ ಮಾಡಿಸಿ ಸ್ಟೇಜೆಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗೆ ಮಾಡಿಸಿ ಮನೆ ಹತ್ರನೇ ಕೂರಿಸಿದ್ದಾಯಿತು. ತುಂಬಾ ಚೆನ್ನಾಗಾಯಿತು ಕಾರ್ಯಕ್ರಮ. ನಮ್ಮ ಆಲ್ಮೋಸ್ಟ್ ಎಲ್ಲ ಕಸಿನ್ಸ್ ಒಂಥರ ಮೀಟಪ್ ಆದಂಗೆ ಆಯಿತು. ತುಂಬ ದಿನ ಆಗಿತ್ತು, ಜಾಸ್ತಿ ಗ್ಯಾಪ್ ಆದಮೇಲೆ. ನಾವು ಲಾಸ್ಟ್ ಟೈಮ್ ಹೊಗೇನಕಲ್ ಫಾಲ್ಸ್ಗೆ ಹೋಗಿದ್ವಿ, ಅದಾದಮೇಲೆ ಇವತ್ತೇ ಸೇರಿದ್ದು. ಆದ್ರೂ ಒಂದಿಬ್ಬರು ಮಿಸ್ ಆದರು, ನಮ್ಮ ಅತ್ತೆ ಮಕ್ಕಳು. ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಕಾರಣಾಂತರಗಳಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ. ಸೊ ಇಟ್ಸ್ ಓಕೆ ಅಂತ ಹೇಳಿ ನಾವೇ ಇದ್ವಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನೈಟ್ ಅಂತೂ ಫುಲ್ಲು ನಮ್ಮದೇ ಹವಾ. ನೋಡಿ ಮಕ್ಕಳೆಲ್ಲ ಹೆಂಗೆ ಡ್ಯಾನ್ಸ್ ಆಡ್ತಿದ್ದಾರೆ. ಸಾಂಗ್ಸ್ ಹಾಕ್ಬೋದು, ಬಟ್ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ನಾನು ಸಾಂಗ್ಸ್ ಪ್ಲೇ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನೈಟೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಎಷ್ಟು ಖುಷಿಪಟ್ಟರು ಅಂದರೆ ರಾತ್ರಿ 11-12 ಗಂಟೆವರೆಗೂ ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ಖುಷಿ ಮಾಡಿಕೊಂಡು ಹಾಡು ಹಾಡ್ಕೊಂಡು ಮಜಾ ಮಾಡ್ತಾಯಿದ್ವಿ. ಹಿಂದಿನ ದಿನ ನೈಟ್ ಈ ರೀತಿ ಮೆಹಂದಿ ಎಲ್ಲ ಹಾಕ್ಕೊಳ್ತಾ ಇದ್ವಿ. ಮೆಹಂದಿ ಎಲ್ಲ ಹಾಕ್ಕೊಂಡು ನಮಗೆ ಒಂದು ಮ್ಯಾರೇಜಲ್ಲಿ ಸಂಗೀತ ಏನು ನಡೆಸ್ತಾರೆ ಆ ಮೂಡಿತ್ತು ಎಲ್ಲರಿಗೂ. ಅದಲ್ದಿರ ಸ್ಪೀಕರ್ ಬೇರೆ ತೊಗೊಂಡ್ಬಂದು ಹಾಕಿದ್ದ ನನ್ನ ತಮ್ಮ. ಅವನು ಸ್ಪೀಕರ್ ಹಾಕಿದ್ದಕ್ಕೆ ಮೈಕ್ ಬೇರೆ ಇತ್ತು. ಒಂದಷ್ಟು ಜನ ಸಾಂಗ್ಸ್ ಹಾಡ್ತಾಯಿದ್ವಿ, ಒಂದಷ್ಟು ಜನ ಡ್ಯಾನ್ಸ್ ಮಾಡ್ತಾಯಿದ್ವಿ. ಮಕ್ಕಳು ಕೂಡ ಸೂಪರಾಗಿ ಡ್ಯಾನ್ಸ್ ಮಾಡ್ತಿದ್ರು. ಅವ್ರಿಗೆ ಒಂಥರ ಏನೋ ಖುಷಿ, ಎಲ್ಲರೂ ಇದ್ದಾರೆ ಹೆಂಗೋ ಮಾಡಬೇಕು ಅನ್ನೋದು ಖುಷಿ ಅಂತೂ ತುಂಬಾ ಇತ್ತು ಹುಡುಗರಿಗೆ. ಚೆನ್ನಾಗಿತ್ತು ಎಂಜಾಯ್ಮೆಂಟ್. ಇವನಂತೂ ನನ್ನ ತಂಗಿ ಮಗ ಸಕ್ಕತ್ತಾಗಿ ಆಡ್ತಿದ್ದ. ಇದು ಸುದೀಪ್ ಅವ್ರದ್ದು ಹೊಸ ಮೂವಿ ದಾದಾ ಯಾರು ಗೊತ್ತಾ ಸಾಂಗಿಗೆ ಚೆನ್ನಾಗಿ ಮಾಡ್ತಿದ್ದ ಅವನು. ಟ್ಯಾಲೆಂಟ್ ಅಂತೂ ಸಕ್ಕತ್ತಾಗಿದೆ ಮಕ್ಕಳಿಗೆ.
ಈ ಸ್ಟೇಜ್ ಫಿಯರ್ ಅನ್ನೋದು ಯಾರಿಗೂ ಇಲ್ಲ. ಆಲ್ಮೋಸ್ಟ್ ನಮ್ಮ ಫ್ಯಾಮ್ಲಿನಲ್ಲಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಸ್ಟೇಜ್ ಫಿಯರ್ ಅನ್ನೋದು ಸ್ವಲ್ಪ ಕಮ್ಮಿನೇ. ಯಾರಿಗೂ ಆ ಸ್ಟೇಜ್ ಫಿಯರ್ ಇಲ್ಲ. ಖುಷಿ ಪಡ್ತಾರೆ, ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ. ಎಲ್ಲರೂ ಸೇರಿದಾಗ ಬೇಕಾಗಿರೋದು ಅದೊಂದೇ ಅಲ್ವಾ. ಖುಷಿಯಾಗಿ ಮಾತಾಡ್ಕೊಂಡು ಆಟಾಡ್ಕೊಂಡಿದ್ರೆ ಅಷ್ಟೇ ಸಾಕು. ಮಾರನೇ ದಿನ ಫಂಕ್ಷನ್ ಟೈಮಲ್ಲಿ ನಾನು ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ನೆಂಟರಿಷ್ಟರೆಲ್ಲ ಬರೋದು ಹೋಗೋದು ಇದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಆಗೋಯಿತು. ಲಾಸ್ಟಲ್ಲಿ ಫಂಕ್ಷನ್ ಎಲ್ಲ ಮುಗೀತು. ನಾವು ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಕೂಲರ್ ಹತ್ರ ಸಾಕಾಯ್ತಪ್ಪ ಅಂತ ಕುತ್ಕೊಂಡಿದ್ವಿ. ಇದಿಷ್ಟಾಗಿತ್ತು ಫಂಕ್ಷನ್ ವ್ಲಾಗ್ನ ಕಂಟೆಂಟ್. ನೋಡಿ, ಇವಳೇ ನಮ್ಮ ಹುಡುಗಿ, ಇವಳೇ ಮೆಚ್ಯೂರ್ ಆಗಿದ್ದು. ಸೊ ಇವಳದೇ ಫಂಕ್ಷನ್ ಇದ್ದಿದ್ದು. ಇದು ಅವ್ರ ಅಕ್ಕ, ಅವಳು ಅವ್ರ ಅಕ್ಕ ಇಬ್ಬರು ಬಂದರು. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಬಟ್ ಫೇಸ್ ಒಂದು ಸ್ವಲ್ಪ ಕಟ್ಟಾಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಅವತ್ತಿನ ದಿನ ನೆಕ್ಸ್ಟ್ ಡೇ ಅಂದರೆ ಫಂಕ್ಷನ್ ಆಗಿದ ಮೇಲೆ ನೈಟ್ ಸುಮ್ಮನೆ ನನ್ನ ತಮ್ಮ ಹಾಗೆ ನನ್ನ ಕಸಿನ್ ಬಿಂದು ಏನಿದ್ದಾಳೆ ನಮ್ಮ ಅಕ್ಕ, ಅವ್ರ ಫ್ರೆಂಡ್ಸ್ ಬಂದಿದ್ದರು ಒಂದಷ್ಟು ಜನ. ಈವ್ನಿಂಗ್ ಸ್ವಲ್ಪ ಲೇಟಾಗಿ ಬಂದರು ಅವ್ರು ಬಂದಾಗ ಸುಮ್ಮನೆ ಹಾಗೆ ಸ್ಪೀಕರ್ ಇತ್ತು ಅಂತ ಹೇಳಿ ಮೈಕ್ ಬೇರೆ ಇತ್ತು, ಒಂದೆರಡು ಸಾಂಗ್ ಹಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಅವತ್ತಿನ ನೈಟ್ ಅಂತೂ ತುಂಬ ಮೆಮೊರೇಬಲ್ ಆಗಿತ್ತು. ತುಂಬಾ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ನನ್ನ ಮಗಳಂತೂ ಅಲ್ಲಿನ ಮೂಡಿಂದ ಆಚೆಗೆ ಬಂದಿರಲಿಲ್ಲ. ಮನೆಗೆ ಬಂದಮೇಲೆ ಅವಳ ಪಕ್ಕದ ಮನೆ ಫ್ರೆಂಡ್ ಚಾರ್ವಿ ಏನಿದ್ದಾಳೆ ಅವಳನ್ನ ಕರ್ಕೊಂಡು ಬಾ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಫೋನಲ್ಲಿ ಅವಳೇ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಇದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಫಂಕ್ಷನ್ ಎಲ್ಲ ಮುಗಿದು ಅದಾದಮೇಲೆ ಇನ್ನೊಂದು ದಿನ, ಮಾರನೇ ದಿನ ಊರಲ್ಲಿ ಹೋಮ ಮಾಡ್ತಿದ್ರು. ಅಂದರೆ 48 ಡೇಸ್ ಬ್ಯಾಕ್ ನಾಗರಕಟ್ಟೆ ಪ್ರತಿಷ್ಠಾಪನೆ, ಅಶ್ವತ್ಥಕಟ್ಟೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದರು. 48 ದಿನಕ್ಕೆ ಮುಂಚೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡಿದರು. ಅದಾದಮೇಲೆ 48 ದಿನ ಆದಮೇಲೆ ಈ ಪೂರ್ಣಾಹುತಿ ಹೋಮ ಅನ್ನೋದೇನು ಮಾಡ್ತಾರೆ, ಆ ಹೋಮ ಮಾಡಿ ಪೂಜೆ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಇವತ್ತಿಗೆ ಪೂಜೆ ಮುಗೀತು. ಇನ್ನು ನಾರ್ಮಲ್ ಪೂಜೆಗಳು ಏನು ಬೇಕೋ ನಮ್ಮ ಊರವರು ಅವ್ರು ಮಾಡ್ಕೋಬೋದು ಅಂತ ಹೇಳಿದರು. ಪೂರ್ಣಾಹುತಿ ಟೈಮಿಂದು ವೀಡಿಯೋ 48 ಡೇಸ್ ಬ್ಯಾಕ್ ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಬಟ್ ಅದು ಬೇರೆ ಫೋನಲ್ಲಿತ್ತು. ನನ್ನ ಫೋನ್ ರೀಪ್ಲೇಸ್ ಆಗಿದ್ದರಿಂದ ಅದ್ರದ್ದು ವೀಡಿಯೋ ಯಾವುದೂ ಹಾಕ್ಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಪೂರ್ಣಾಹುತಿ ಟೈಮಲ್ಲಾದರೂ ಒಂದೆರಡು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ಬಂದು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ. ಪೂರ್ಣಾಹುತಿ ಹೋಮ ಆದಮೇಲೆ ದೇವರಿಗೆಲ್ಲ ಅಭಿಷೇಕ ಮಾಡಿ ಅಲಂಕಾರ ಮಾಡ್ತಿದ್ರು ಅರ್ಚಕರು. ನಾನು ಆ್ಯಕ್ಚುಲಿ ಸ್ವಲ್ಪ ಎಲ್ಲೋ ಬೇರೆ ಕಡೆ ಹೋಗೋದಿತ್ತು. ಸೊ ಹಾಗಾಗಿ ಬಂದು ಒಂದು 10 ನಿಮಿಷ ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದು. ಅದಾದ್ಮೇಲೆ ದೇವ್ರಿಗೆ ಅಭಿಷೇಕ ಎಲ್ಲ ಆದಮೇಲೆ ನೆಕ್ಸ್ಟು ಪೂಜೆಗೆ ಅಂತ ಹೇಳಿ ಕಳಶಗಳನ್ನ ಇಟ್ಟು ಪೂಜೆ ಮಾಡಿರ್ತಾರಲ್ಲ, ಆ ಕಳಶಗಳನ್ನ ಎತ್ಕೊಂಡು ಹೋಗಿ ಊರಲ್ಲಿರೋ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬಂದು ಅಲ್ಲಿಂದ ಕಲಶ ತೊಗೊಂಡು ಬಂದಿದ್ದರು. ಆ ಕಲಶಕ್ಕೆಲ್ಲ ಇವರು ಆರತಿ ಮಾಡಿ ಕರ್ಕೊಳ್ತಿದ್ದಾರೆ. ಆರತಿ ಮಾಡಿ ಕಳ್ಕೊಂಡ್ಮೇಲೆ ಈ ಕಲಶದಲ್ಲಿರೋ ನೀರನ್ನ ನಮ್ಮ ನಾಗರಕಲ್ ಪ್ರತಿಷ್ಠಾಪನೆ ಏನಾಗಿತ್ತು 48 ದಿನದ ಮುಂಚೆ, ಆ ದೇವರಿನ ಮೇಲೆ ಈ ನೀರನ್ನು ಹಾಕಿ ಶಾಂತಿ ಮಾಡೋದು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅದ್ರ ಪೂಜೆ ಕೂಡ ನಡೀತು. ಫಂಕ್ಷನ್ನು ಪೂಜೆ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು. ಒಂಥರ ಮೆಮೊರೇಬಲ್, ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅನ್ನೋ ಥರದ ಕ್ಯಾಪ್ಚರ್ ಮಾಡಿದ್ದು. ಫುಲ್ ಡೀಟೇಲಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಬಿಟ್ಸ್ ಆಫ್ ಪೀಸಸ್ ಅಂತ ಹೇಳಿ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ ಮಹಾಮಂಗಳಾರತಿ ಟೈಮ್ ಅಷ್ಟೊತ್ತಿಗೆ ನನಗೆ ಇರೋಕ್ಕಾಗಲಿಲ್ಲ. ಏಕೆಂದರೆ ಅಲಂಕಾರ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನಡೀತಾ ಇತ್ತು. ನಾನೆಲ್ಲೋ ಹೇಳ್ದಂಗೆ ಬೇರೆ ಕಡೆ ಎಲ್ಲೋ ಹೋಗಬೇಕಿದ್ದು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದ್ದರಿಂದ ನಾನು ಇಲ್ಲೇ ದೇವ್ರ ಹತ್ರ ನಮಸ್ಕಾರ ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಮಂಗಳಾರತಿ ಎಲ್ಲ ಮಾಡ್ಕೊಂಡು ಬನ್ನಿ ಅಮ್ಮ ಅಂತ ಹೇಳಿ ನಮ್ಮ ಅತ್ತೆ, ನಮ್ಮ ಮನೆಯವರು ಎಲ್ಲರೂ ಇಲ್ಲೇ ಇದ್ದರು. ಸರಿ ಅಂತ ಹೇಳಿ ಅವ್ರನ್ನಿಲ್ಲೇ ಬಿಟ್ಟು ನಾನು ಹೊರಟೆ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಹ್ಯಾವ್ ಎ ಗುಡ್ ಡೇ.